ಅಂಬೇಡ್ಕರ್ ಅವರು ಪವಿತ್ರವಾದ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥವ್ರು, ರಾಷ್ಟ್ರವನ್ನು ನಡೆಸಲಿಕ್ಕೆ ಪವಿತ್ರವಾದ ಗ್ರಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥವ್ರು. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು, ಮುಂದಿನ ಭವಿಷ್ಯ. ಬಿ ಕೆ ಹರಿಪ್ರಸಾದ್ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನರೇಂದ್ರ ಮೋದಿ ಒಬ್ಬ ಬೋಗಸ್ ಪ್ರಧಾನಮಂತ್ರಿ. ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಬಿ ಕೆ ಹರಿಪ್ರಸಾದ್ ಅವ್ರ ಜೊತೆ ಒಂದು ರ್ಯಾಪಿಡ್ ಫೈರ್ ಕ್ವಶನ್ಸನ್ನು ನಾನು ಈಗ ಕೇಳ್ತೀನಿ. ಅಂದರೆ ಮಾಮೂಲಿ ಕೇಳೋ ಥರ ಏನೋ ಫಾಲ್ತು ಕ್ವಶನ್ಸ್ ಖಂಡಿತ ಇರಲ್ಲ. ರಮ್ಯನ, ರಕ್ಷಿತನ, ಉಪ್ಪಿಟ್ಟ, ಕೇಸರಿಬಾತ ಅನ್ನೋ ರೀತಿ ಅಲ್ಲ. ಇದು ಈ ಹೊತ್ತಿನಲ್ಲಿ ಈ ದೇಶದ ಈ ತಲೆಮಾರಿನ ಜನರಿಗೆ ಅಗತ್ಯ ಇರುವಂತಹ ವಿಷಯಗಳು. ಸರ್, ಈಗ ನಾನು ಒಂದು ಕ್ವಶನ್ಗಳು ಕೇಳ್ತೀನಿ ಅಥವಾ ಆ ಹೆಸರುಗಳನ್ನ ಹೇಳ್ತೀನಿ. ನೀವು ಒಂದು ಪದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ತಿಳಿಸಿ ಸರ್. ಫಸ್ಟ್ ಕ್ವಶನ್, ಸಂವಿಧಾನ ಎಲ್ರಿಗೂ ಬೇಕಾಗಿರ್ತಕ್ಕಂಥ ಪವಿತ್ರವಾದ ಗ್ರಂಥ. ಈ ದೇಶ ನಮ್ಮ ದೇಶ. ಎಲ್ಲ ವರ್ಗದವರು ಸೇರ್ತಕ್ಕಂಥದ್ದು. ಯಾವ ಈ ದೇಶದಲ್ಲಿ ಹುಟ್ಟಿದ್ದಾರೆ ಅದು ಈ ದೇಶ ಅವ್ರದ್ದು. ಈ ರಾಜ್ಯ ಕೂಡ ಯಾವ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಜನ ಇದ್ದಾರೆ ಅವ್ರದ್ದು. ಮಹಾತ್ಮ ಗಾಂಧಿ ರಾಷ್ಟ್ರಪಿತ. ಅದರ ಜೊತೆಗೆ ಈ ರಾಷ್ಟ್ರದಲ್ಲಿ ಏನಾದರೂ ಸಾಮಾಜಿಕ ನ್ಯಾಯ, ಎಲ್ಲರೂ ಸಹ ಮನುಷ್ಯರಾಗಿ ಬದುಕಕ್ಕೆ ದಾರಿ ತೋರಿಸಿದಂಥವ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಂವಿಧಾನದ ಶಿಲ್ಪಿ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಿದವರು. ಅಂಬೇಡ್ಕರ್ ಅವರು ಪವಿತ್ರವಾದ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥವ್ರು, ರಾಷ್ಟ್ರವನ್ನು ನಡೆಸಲಿಕ್ಕೆ ಪವಿತ್ರವಾದ ಗ್ರಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥವ್ರು. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು, ಮುಂದಿನ ಭವಿಷ್ಯ, ಮುಂದಿನ ದೇಶದ ಭವಿಷ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ನಾಯಕ. ಬಿ ಕೆ ಹರಿಪ್ರಸಾದ್ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸೋನಿಯಾ ಗಾಂಧಿ ಅವರು ರಾಜಕೀಯಕ್ಕೆ ಬರಲ್ಲ ಅಂದರೆ ಮದರ್ ತೆರೇಸಾ ಥರ ಅವರು. ನರೇಂದ್ರ ಮೋದಿ ಒಬ್ಬ ಬೋಗಸ್ ಪ್ರಧಾನಮಂತ್ರಿ. RSS ಒಂದು ಕೋಮುವಾದಿ ಶಕ್ತಿ. ಮೀಸಲಾತಿ ಜನಸಾಮಾನ್ಯರಿಗೆ ಅವಕಾಶಗಳು ಕಲ್ಪಿಸ್ತಕ್ಕಂಥದ್ದು. ಜಾತಿ ವ್ಯವಸ್ಥೆ ಸಾವಿರಾರು ವರ್ಷದಿಂದ ಮಾಡಿರ್ತಕ್ಕಂಥವ್ರು ಅದನ್ನು ಶೋಷಣೆ ಮಾಡಲಿಕ್ಕೋಸ್ಕರ ಅದನ್ನು ಇಟ್ಕೊಂಡಿದ್ದಾರೆ. ಧರ್ಮ ನಂಬಿಕೆ. ಥ್ಯಾಂಕ್ ಯು ಸರ್. ಇವಿಷ್ಟು ಬಿ ಕೆ ಹರಿಪ್ರಸಾದ್ ಅವರ ಮಾತುಗಳು. ನಮಸ್ಕಾರ. ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.